ಹೇಮಗಲ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಚನ್ಸಂದ್ರ ಅನ್ನೋ ಒಂದು ಹಳ್ಳಿಯಲ್ಲಿ 29ನೇ ತಾರೀಕು ನವೆಂಬರ್ ಅಂದು ಒಂದು ನಾಗರಾಜ್ ಅನ್ನೋ ವ್ಯಕ್ತಿಯ ಮರ್ಡರ್ ಆಗುತ್ತೆ. ಇವನು ಮೂಲತಃ ಬಂದ್ಬಿಟ್ಟು ಕುರಿ ಕಾಯಿಸೋ ಕೆಲಸವನ್ನು ಮಾಡ್ತಾನೆ. ಅದ್ರ ಜೊತೆಗೆ ಅವನು ಫೈನಾನ್ಸ್ ಕೂಡ ನಡೆಸ್ತಾ ಇರ್ತಾನೆ. ಇವನನ್ನು ಅಲ್ಲಿ ಕುರಿ ಕಾಯಿಸೋಕ್ಕೆ ಹೋದಾಗ ಅಲ್ಲಿ ಒಂದು ಹಳ್ಳದ ಹತ್ರ ಅವನ್ನ ಮರ್ಡರ್ ಮಾಡಿ ಬಾಡಿನ ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಈ ನಿಟ್ಟಿನಲ್ಲಿ ನಾವು ಒಂದು 3 ಟೀಮ್ಗಳನ್ನು ರಚನೆ ಮಾಡಿ ಈ 3 ಟೀಮು ಈ ಆರೋಪಿಯನ್ನು ನಾವು ಮೊನ್ನೆ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಆರೋಪಿ ಬಂದ್ಬಿಟ್ಟು ಮಾಧವ ಅಂತ, ತಂದೆ ವೆಂಕಟೇಶಪ್ಪ. ಅವನು ಬೆಳ್ಳಳ್ಳಿ ಅನ್ನೋ ಗ್ರಾಮದಲ್ಲಿ ಅವನು ವಾಸ ಆಗಿರ್ತಾನೆ. ಈ ಮಾಧವ ಅನ್ನೋನು ಊರು ತುಂಬ ಸಾಲ ಮಾಡ್ಕೊಂಡಿರ್ತಾನೆ. ಒಂದು ಆನ್ಲೈನಲ್ಲಿ ಮತ್ತು ಹ್ಯಾಂಡ್ ಲೋನ್ 2 ಕೂಡ ತೊಗೊಂಡಿರೋದ್ರಿಂದ ಈ ಸಾಲನ್ನು ತೀರ್ಸೋದಕ್ಕೋಸ್ಕರ ಈ ನಾಗರಾಜ್ ಹತ್ರ ಯಾವಾಗಲೂ ದುಡ್ಡಿರುತ್ತೆ ಅನ್ನೋ ವಿಚಾರ ಅವನಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ಅವನು ಇದನ್ನು ಪ್ಲ್ಯಾನ್ ಮಾಡಿ ಅವನ್ನ ಈ ಹಳ್ಳಕ್ಕೆ ಕರ್ಕೊಂಡು ಹೋಗಿ ಅವನ್ನ ತಳಾರಿ ಅಂತ ಕರೆಸಿ ಅವನ್ನ ಈ ಹಳ್ಳಕ್ಕೆ ಕರ್ಕೊಂಡು ಹೋಗಿ ಮರ್ಡರ್ ಮಾಡಿ ಅಲ್ಲಿಂದ ಅವನು ಪರಾರಿಯಾಗಿರ್ತಾನೆ. ಈ ನಿಟ್ಟಿನಲ್ಲೇ ನಾವು ಆಲ್ರೆಡಿ ಅವನ್ನ ಅರೆಸ್ಟ್ ಮಾಡಿದ್ದೀವಿ ಮತ್ತು ಅವನ್ನ ಜೇಸಿಗೂ ಕೂಡ ಕಳಿಸ್ಕೊಟ್ಟಿದ್ದೀವಿ. ಮೇನ್ ಉದ್ದೇಶ ಬಂದ್ಬಿಟ್ಟು ಅವನು ಎಲ್ಲರ ಹತ್ರನೂ ಸಾಲ ಮಾಡಿರೋದ್ರಿಂದ ಈ ಸಾಲವನ್ನು ತೀರಿಸೋದಕ್ಕೆ ಅವನಿಗೆ ದುಡ್ಡು ಬೇಕಾಗಿರುತ್ತೆ. ಅದನ್ನು ಅವನು ಎಲ್ಲ ಜಾಗದಿಂದ ಅವನು ಹುಡುಕಕ್ಕೆ ನೋಡಿದ್ರೆ ಕೊನೆಗೆ ನಾಗರಾಜ್ ಹತ್ರ ಕಾಸಿರುತ್ತೆ ಅಂತ ಅವನಿಗೆ ಊರಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಅವನು ಯಾವಾಗಲೂ ದುಡ್ಡು ಅವನ ಮೈ ಮೇಲೇ ಇಟ್ಕೊಂಡು ತಿರುಗಾಡ್ತಾನೆ ಅಂತ. ಅದನ್ನು ಅವನು ಆಧರಿಸಿ ಈ ಒಂದು ಮರ್ಡರ್ನ ಪ್ಲ್ಯಾನ್ ಮಾಡ್ತಾನೆ. ಅವನಿಗೆ ಈ ಆರೋಪಿಗೆ ಬರೀ ಪ್ಯಾಂಟ್ ಪಾಕೆಟಲ್ಲಿ ದುಡ್ಡಿರೋದ್ರ ಬಗ್ಗೆ ಅವನಿಗೆ ಗೊತ್ತಿರುತ್ತೆ. ಆದರೆ ಇಲ್ಲಿ ಡಿಸೀಸ್ಡ್ ಅವ್ರು ಬಂದ್ಬಿಟ್ಟು ಅವ್ನ ಜಾಕೆಟನ್ನು ಆ ಕಡೆನೇ ಬಿಟ್ಬಿಟ್ಟು ಬಂದಿರ್ತಾನೆ ಅವನು. ಆಮೇಲೆ ಅವನ ಒಳ ಉಡುಪುಗಳಲ್ಲಿ ಅವನು ಸ್ವಲ್ಪ ದುಡ್ಡಿಟ್ಟಿರ್ತಾನೆ. ಅದನ್ನು ಇವನು ತೊಗೊಳೋದಿಲ್ಲ. ಅವನ ಚಾಕುವಿಂದನೇ ಕಟ್ ಮಾಡಿಬಿಟ್ಟು ಅವ್ನ ಪ್ಯಾಂಟ್ ಪಾಕೆಟಲ್ಲಿರೋ ದುಡ್ಡನ್ನು ಮಾತ್ರ ತೊಗೊಂಡು ಹೋಗ್ತಾನೆ. ಅದರಲ್ಲಿ ಗಾಬರಿಯಾಗಿ ಅವನು ಬೇಗ 2 ಅಷ್ಟೇ ತೊಗೊಂಡು ಹೋಗಿದ್ದಾನೆ. ಬೇರೆ ಏನೋ ಅವ್ನು ಶೋಧ ಮಾಡೋಕ್ಕೆ ಹೋಗಿಲ್ಲ. ಅವನು ಸುಮಾರು ಒಂದು 60,000 ತೊಗೊಂಡೋಗಿದ್ದೀನಿ ಅಂತ ಹೇಳಿದ್ದಾನೆ. ಅದನ್ನು ಅವನು ಬ್ಯಾಂಕಿಗೆ ಹೋಗಿ ಅವನು ಹಾಕಿರ್ತಾರೆ. ಸೊ ಅದು ನಮಗೆ ಆ ಸ್ಟೇಟ್ಮೆಂಟ್ ಮುಖಾಂತರ ಸಿಕ್ಕಿದೆ. ಅದ್ರ ಜೊತೆಗೇ ಹ್ಯಾಂಡ್ ಲೋನ್ ಒಂದು 15,000 ಇದ್ದವ್ರಿಗೆ ಅದನ್ನು ಅವನು ತೀರಿಸಿದ್ದಾನೆ ಅಂತ ನಮಗೆ ನಮ್ಮ ತನಿಖೆಯಲ್ಲಿ ತಿಳಿದು ಬಂದಿದೆ.